ಶಿವಪಥವನರಿಯದೆಯೇ ಬರಿ ಪೂಜೆಯಿಂದೇನೋ, ಶಿವಪಥವನರಿಯದೆಯೇ ಬರಿ ಪೂಜೆಯಿಂದೇನೋ, ಇರುಳ ಜಾಗರವೇನು ತೋರುವುದೇ ಶಿವನ, ಇರುಳ ಜಾಗರವೇನು ತೋರುವುದೇ ಶಿವನ. ಅಂತರಂಗದ ಶುದ್ಧಿ ದರ್ಶನಕ್ಕೆ ನಿಜ ದಾರಿ, ಅಂತರಂಗದ ಶುದ್ಧಿ ದರ್ಶನಕ್ಕೆ ನಿಜ ದಾರಿ. ಹೊರಗು ಹರಿದರೆ ಒಳಗೋ ಮುದ್ದು ರಾಮ, ಹೊರಗು ಹರಿದರೆ ಒಳಗೋ ಮುದ್ದು ರಾಮ. ಶಿವಪಥವನರಿಯದೆ ಬರಿ ಪೂಜೆಯಿಂದೇನೋ, ಇರುಳ ಜಾಗರವೇನು ತೋರುವುದೇ ಶಿವನ. ಹೊರಗೋ ಹರಿದರೆ ಒಳಗೋ ಮುದ್ದು ರಾಮ. ದೇವರನ್ನ ಸ್ತುತಿಸ್ತಕ್ಕಂತಹ ನಾವು ಕೇವಲ ಗ್ರಹಗಳಾಗಿ ವಿಗ್ರಹಾರಾಧನೆಯಲ್ಲೇ ಮುಳುಗಿಬಿಟ್ಟರೆ ಹೇಗೆ? ಶಿವೋಹಂ 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 ಅನ್ನುವ ಶಬ್ದ ನಮ್ಮಲ್ಲಿ ಯಾವತ್ತೂ ಅಹಂಕಾರವಿಲ್ಲದಲೇ ಓಂಕಾರದಿಂದ ಮೈಮನಗಳನ್ನು ತುಂಬಿಕೊಂಡು ಬುದ್ಧಿಯಿಂದ ಜಾಗೃತವಾಗಿ ಹೃದಯಪೂರ್ವಕವಾಗಿ ಸ್ತುತಿಸಿ ಆ ಓಂಕಾರತಿಯಲ್ಲಿ ನಿರಾಕಾರನನ್ನು ಸ್ಮರಿಸುವುದರ ಮೂಲಕ ಉಸಿರಾಡುತ್ತಿದ್ದರೆ ಆ ಅನುಭವವಾಗಿರ್ತಕ್ಕಂತಹ ಆ ಒಂದು ಸಂಚಲನತೆಯ ಚೈತನ್ಯವೇ ಶಿವಪಥ. ಧ್ಯಾನದಲ್ಲಿ ಭಗವಂತನನ್ನು ನಾವು ಕಾಣುವ ಪ್ರಯತ್ನ ಮಾಡಬೇಕು. ಉಚ್ಛ್ವಾಸ ನಿಶ್ವಾಸಗಳ ಮೂಲಕ ಪ್ರಾಣಾಯಾಮದಿಂದ ನಮ್ಮ ಬದುಕಿನ ಆಯಾಮ ತಪ್ಪದಂತೆ ನಾವು ಆ ದೇವನನ್ನು ಸ್ತುತಿಸಬೇಕು. ಅವನು ನಿರಾಕಾರ ರೂಪನಾಗಿರ್ತಕ್ಕಂತಹ ಆ ಮಹನೀಯನನ್ನು ಕೇವಲ ಆಕೃತಿಯ ರೂಪದಲ್ಲೇ ನಾವು ಸ್ತುತಿಸುತ್ತಾ ಕುಳಿತಿದ್ದೇ ಆದರೆ ನಮ್ಮ ಹೃದಯಕ್ಕೆ ವೈಚಾರಿಕತೆಯ ದೃಷ್ಟಿಯಿಂದ ಹಾಗೂ ಸಂಸ್ಕಾರ ರೂಪದಿಂದ ಹಾಗೂ ಸಂಸ್ಕೃತಿ ರೂಪದಿಂದ ಅವನು ಎಟಕುವುದೇ ಇಲ್ಲ. ಆದ್ದರಿಂದ ಅಂತರಂಗದಲ್ಲಿ ಅವನ ಆ ಮಹಿಮನ ಶಕ್ತಿಯನ್ನು ಕಾಡುವ ಭಕ್ತಿ ನಮದಾದಾಗ ಅಂತಹ ಆ ಒಂದು ಯುಕ್ತಿಗೆ ಇಂತಹ ಕವಿಯ ಉಕ್ತಿ ಯಾವತ್ತೂ ನಮಗೆ ಮುಕ್ತಿಯ ಪಥದ ಕಡೆಗೆ ದಾರಿ ತೋರಿಸುತ್ತೆ. ಧ್ಯಾನದ ಮೂಲಕ ಶಿವನ ಪಥವನ್ನು ಅರಿಯೋಣ.